ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವಂತೆ ಕನ್ನಡಪರ ಸಂಘಟನೆಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ದೇಶದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ರೈತರು 60ಕ್ಕೂ ಹೆಚ್ಚು ರೈತರು ಮಾವು ಬೆಳೆಯುತ್ತಿದ್ದು ಅತಿದೊಡ್ಡ ಮಾರುಕಟ್ಟೆಯೂ ಸಹ ಹೊಂದಿದೆ. ದೇಶ ವಿದೇಶಗಳಿಗೆ ಇಲ್ಲಿಂದಲೇ ಮಾವು ರಫ್ತು ಮಾಡುವ ಕಾರಣದಿಂದಾಗಿ ಪ್ರಪಂಚದಲ್ಲಿ ಮಾವಿನ ಹಣ್ಣಿನ ನಗರವೆಂದೇ ಪ್ರಖ್ಯಾತಿಯಾಗಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮಾವು ಕಟಾವು ಆರಂಭವಾಗುತ್ತದೆ. ಮಾವಿನ ಮಂಡಿಗಳು ಸಹ ಆರಂಭವಾಗಿದ್ದು ಮಂಡಿಗಳ ಬಳಿ ಹಾದು ಹೋಗುವ ಚಿಂತಾಮಣಿ ಬೆಂಗಳೂರು ರಸ್ತೆ ಬದಿಗಳಲ್ಲಿ ವಾಹನಗಳನ್ನು ಚಾಲಕರು ನಿಲ್ಲಿಸಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಮಾವಿನ ಮಂಡಿಗಳಿಗೆ ಇತರೆ ರಾಜ್ಯಗಳಿಂದ ಮಾವಿನ ವಹಿವಾಟುಗಳಿಗಾಗಿ ವಿವಿಧ ರೀತಿಯ ವಾಹನಗಳು ಆಗಮಿಸಿ ರಸ್ತೆ ಬದಿಗಳಲ್ಲಿ ಮನಸೋ ಇಚ್ಛೆ ನಿಲ್ಲಿಸುವ ಕಾರಣ ಅನೇಕ ಬಾರಿ ಬಹಳಷ್ಟು ಅಪಘಾತಗಳು ಸಂಭವಿಸಿ ಪ್ರಾಣಹಾನಿಯಾಗಿದ್ದು, ಈ ಬಾರಿ ಈ ರೀತಿಯ ಯಾವುದೇ ಅಪಘಾತಗಳು ಸಂಭವಿಸದಂತೆ ಹಾಗೂ ಸಾರ್ವಜನಿಕರಿಗೆ ಸಂಚಾರದ ದಟ್ಟಣೆ ಸಮಸ್ಯೆಯಿಂದ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಯಾವುದೇ ರೀತಿಯ ವಾಹನಗಳನ್ನು ನಿಲ್ಲಿಸದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕು ಅಂತ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ತಾಲೂಕಿನಲ್ಲಿ ಮಾವು ವಹಿವಾಟು ಏನಿದೆ ನಡ್ಕೊ ಬರ್ತಾ ಇದೆ, ಸೃಷ್ಟಿಯಾದಾಗಿಂದ ನಡ್ಕೊ ಬರ್ತಾ ಇದೆ. ಆದರೆ ಮಾವು ವಹಿವಾಟು ನಡೆಸೋದಕ್ಕೆ ಏನು ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪ್ರಗತಿಪರ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು, ಮಂಡಿ ಮಾಲೀಕರಾಗ್ಬೋದು, ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೀವು ಈ ಏನು ಆಡಳಿತ ಮಂಡಳಿ ಇದೆಯೋ ತಾಲೂಕು ತಹಶೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ APMC ಅಧಿಕಾರಿಗಳಾಗ್ಬೋದು, ಯಾರೂ ಕೂಡ ಇದರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಮಾಹಿತಿ ಕೂಡ ಕೊಡುವಂಥ ವಿಚಾರನ ನೀವು ಮಾಡ್ತಾ ಇಲ್ಲ. ಅದರಿಂದ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಆ ರೈಲ್ವೆ ಟ್ರ್ಯಾಕಿಂದ ಹಿಡಿದು ಕಾಲೋನಿ ಗೇಟ್ ಅಂದ್ಬಿಟ್ಟು ಏನಿದೆಯೋ ಅಲ್ಲೂ ಕೂಡ ಸಂಪೂರ್ಣವಾಗಿ ಆಚೆಯಿಂದ ಬರ್ತಕ್ಕಂಥ ವಾಹನಗಳು, ಲಾರಿಗಳಾಗ್ಬೋದು, ಟೆಂಪೋ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಇನ್ನೊಂದು ಮತ್ತೊಂದು ಲಘು ವಾಹನ ಯಾವುದೇ ಆಗ್ಬೋದು ನಿಲ್ಲಿಸಿ ಅಡ್ಡಾದಿಡ್ಡಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗ್ತದೊಂದು. ಮತ್ತು ಈ ಹಿಂದೆ ಅನೇಕ ಬಾರಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ. ಆಗಲೂ ಕೂಡ ಏನು ಹೋರಾಟಗಾರ ಇದ್ದೀವೋ ನಮ್ಮಂಥ ಹೋರಾಟಗಾರರು ಗಮನಕ್ಕೆ ತಂದರೂ ಕೂಡ ನಾವು ಯಥೇಚ್ಛವಾಗಿ ನಿರ್ಲಕ್ಷ್ಯ ವಹಿಸುವಂಥ ಒಂದು ಕೆಲಸನ ಮಾಡ್ತಿದ್ರೆ ಹೊರತು ನೀವು ಯಾವುದೇ ಕಾರಣಕ್ಕೂ ಇದನ್ನು ಜವಾಬ್ದಾರಿ ತಗೊಂಡು ಹೆಂಗೆ ಮಾಡಬೇಕು, ಅದು ಈ ಒಂದು ಶ್ರೀನಿವಾಸಪುರ ಮಾವಿನ ಒಂದು ಇದಕ್ಕೆ ಪ್ರಸಿದ್ಧಿ ಪಡೆದಿರುವಂಥದ್ದು, ಇಡೀ ಪ್ರಪಂಚಕ್ಕೆ ಇದು ಒಂದು ಫೇಮಸ್ ಅನ್ನೋ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅರ್ಥಕೊಳ್ಳದೆ ನಿರ್ಲಕ್ಷ್ಯತೆ ಮನೋಭಾವದಿಂದ ಈ ರೀತಿ ಅಪಘಾತಕ್ಕೆ ಹಾಕೋದಕ್ಕೂ ಕಾರಣಕರ್ತರಾದಂಥ ನೀವು ಈ ರೀತಿ ಟ್ರಾಫಿಕ್ ಜಾಮ್ ಆಗಿ ಒಂದು ಆಂಬುಲೆನ್ಸ್ ಬರಬೇಕು ಅಂದ್ರೂ ಕೂಡ ಕಷ್ಟ. ಯಾರನ್ನ ಹಾಸ್ಪಿಟಲ್ ಪೇಷಂಟ್ ಏನಾದರೂ ಬರಬೇಕು ಅಂದ್ರೂ ಕೂಡ 2 ಗಂಟೆ 3 ಗಂಟೆ ಹೊತ್ತು ಕಾಯಬೇಕಾಗ್ತದೆ. ಪೊಲೀಸರು ಅಕಸ್ಮಾತ್ ಏನಾದರೂ ಅವರು ಸ್ವಂತ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಕಡೆ ವಾಹನ ಈ ಕಡೆ ತೆಗಿಯೋಕ್ಕಾಗಲ್ಲ, ಈ ಕಡೆ ಆ ಕಡೆ ತೆಗಿಯೋಕ್ಕಾಗಲ್ಲ. ಈ ರೀತಿ ಒಂದು ಅಲ್ಲಿ ಅಹಿತಕರ ಚಟುವಟಿಕೆ ಆಗ್ತಾ ಇದೆ. ಇದನ್ನು ದಯವಿಟ್ಟು ನೀವು ಗಮನಿಸಬೇಕು. ಯಾರಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದು ಸ್ಟಾರ್ಟ್ ಆಗಿರೋದು ಇವಾಗ ಇಮಿಡಿಯೇಟ್ಲಿ ದಯವಿಟ್ಟು ಒಂದು ಸಭೆ ಮಾಡಿ ಅಲ್ಲಿ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿ, ಯಾವುದೇ ಕಾರಣಕ್ಕೂ ಒಂದು ವಾಹನ ಆಚೆ ನಿಲ್ಲಿಸಬಾರ್ದು. ಅಲ್ಲಿ ವಹಿವಾಟು ನಡೆಸಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅಲ್ಲಿ ಇನ್ನೊಂದು ವಿಚಾರನೂ ಕೂಡ ನಾನು ಹೇಳ್ತೀನಿ. ಏನು ಮಂಡಿ ಮಾಲೀಕರಿದ್ದಾರೆ ಇವರು 10% ರೈತರ ಹತ್ರ ಕಮಿಷನ್ ಪಡಿತಾ ಇದ್ದಾರೆ. ಆಚೆಯಿಂದ ಬರ್ತಕ್ಕಂಥ ವ್ಯಾಪಾರಸ್ಥರ ಬಳಿ 10% ಕಮಿಷನ್ ತಗೊಳ್ತಾರೆ. ಈ ಕಮಿಷನ್ ತಗೊಳ್ಳೋದೇನಾದರೂ ಸರ್ಕಾರದ ಏನಾದರೂ ಆದೇಶ ಇದೆಯಾ? ಹೆಂಗೆ ಪಡಿತಾರೆ? ಪಡೆದವರು ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕಲ್ಲ ಇದಕ್ಕೆಲ್ಲನೂ. ಇವರು ಈ ರೀತಿ ಕಮಿಷನ್ ಹಣ ಪಡ್ಕೊಂಡು ಇವರು ಮಂಥನಗಳನ್ನು ದೊಡ್ಡ ಮಾಡ್ಕೊಂಡು ಹೋಗ್ತಾರೆ. ಅಮಾಯಕ ಪ್ರಾಣಿ ಜೊತೆ ಚೆಲ್ಲಾಟ ಆಡಿ ಅವರ ಒಂದು ಶವಗಳ ಮೇಲೆ ಇವರು ದುಡ್ಡು ಸಂಪಾದನೆ ಮಾಡಿ ಈ ರೀತಿ ಅಹಿತಕರ ಚಟುವಟಿಕೆ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಕುಮ್ಮಕ್ಕು ನೀಡದಿದೆ ಅಂತೇಳಿ ಮೇಲ್ನೋಟಕ್ಕೆ ನಾವೆಲ್ಲ ಕೂಡ ಆರೋಪ ಮಾಡ್ತಾ ಇದ್ದೀವಿ. ಜಾಸ್ತಿ ಇದೆ. ಅಲ್ಲಿ ಏನು ಮಾಡಬೇಕು, ತಾವು ಒಂದೊಂದು ದಿವಸ ಒಂದೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಕಡೆ ಇದೆ, ನಮ್ಮೂರು ಯಾಕೆ ನಿರ್ಲಕ್ಷ್ಯ ಮಾಡೋದು? ಎಲ್ಲ ಕಡೆ ಇದ್ದಂಗೆ ನಮ್ಮೂರಲ್ಲಿ ಮಾಡಬೇಕಲ್ಲ. ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕಲ್ಲ. ತಾವು ನೋಡಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. 2-3 ದಿವಸದಲ್ಲಿ ಹೇಳಿದ್ದಾರೆ ನೋಡಿ ಸರ್, ಜಿಲ್ಲೆಯಲ್ಲಿ ನಿಷ್ಠಾವಂತ SP ಸಾಹೇಬರು ಇದ್ದಾರೆ. ಯಾವುದೇ ಒಂದು ಅಪರಾಧ ನಡೆದ್ರೆ 24 ಗಂಟೆಯಲ್ಲಿ ಪತ್ತೆ ಹಚ್ಚುವಂಥ ಶಕ್ತಿ ಕೋಲಾರ ಜಿಲ್ಲೆ ಪೊಲೀಸರಿಗಿದೆ. ಆದರೆ ಸಣ್ಣದಾಗಿ ಒಂದು ಟ್ರಾಫಿಕ್ ಜಾಮ್ ಆದರೆ ಇದನ್ನು ಕ್ಲಿಯರ್ ಮಾಡುವಂಥ ಶಕ್ತಿ ತಮ್ಮ ಕಡೆಯಿಂದ ಆಗಬೇಕಾಗಿದೆ. ಪೊಲೀಸರು ರೆಡಿ ಆಗಿದ್ದಾರೆ. ನಾವು ಏನಿದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ಆರೋಪಣೆ ಮಾಡೋದಂಗೆ ಇದಕ್ಕೆ APMCಗೆ ತಹಶೀಲ್ದಾರ್ ಸಾಹೇಬ್ರೆ ಅದಕ್ಕೆ ಅಧ್ಯಕ್ಷ ಆಗಿರೋದ್ರಿಂದ ತುರ್ತಾಗಿ ಒಂದು ಸಭೆಯನ್ನು ಕರೆದು ಇಮಿಡಿಯೇಟ್ಲಿ ಅದನ್ನು ಅಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳನ್ನು, ಅಲ್ಲಿ ನಡೀತಾ ಇರತಕ್ಕಂಥ ಅಹಿತಕರ ಚಟುವಟಿಕೆಗಳನ್ನ ಕಡಿವಾಣ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಮಾಡಿದಾಗೆ ಈ ಒಂದು ಶ್ರೀನಿವಾಸಪುರ ಜನತೆ